ಅಜ್ಜಿ, ಇಶಾ, ಅನುರಾಗ್ ಅವ್ರೆ. ಏ ದರಿದ್ರದವಳೆ, ಇದೆಲ್ಲದಕ್ಕೂ ಕಾರಣ ನೀನೇ ಕಣೆ, ನಿನ್ನಿಂದಾನೇ ಕಣೆ. ಗುಲಾಬ್ ಸಿಂಗು ನಮ್ಮ ಮನೆತನಕ್ಕೂ ಮರ್ಯಾದೆ ಹೋಗಿ ಬೀದಿಗೆ ಬರ್ತಾ ಇರೋದು. ಆದ್ರೆ ಅಜ್ಜಿ, ಮುಚ್ಚು ಬಾಯಿ. ಇಷ್ಟೆಲ್ಲ ನಡೆದಾಗೋದ್ಮೇಲೂ ನನ್ ಮುಂದೆನೆ ಬಾಯ್ ಬಿಡ್ತೀಯ? ಎಷ್ಟು ಧೈರ್ಯ ನಿನಗೆ? ಅಜ್ಜಿ, ನೀವೇನ್ ಹೇಳ್ತಿದ್ದೀರಾ? ಇಶಾ ಹುಡುಗನ್ಗೆ ಮೋಸ ಮಾಡಿಲ್ಲ, ಬದ್ಲಾಗ ಹುಡುಗ ಇಶಾಗ್ ಮೋಸ ಮಾಡಿರೋದು. ನಿಮಗ್ ಕಾಣಿಸ್ತಿಲ್ವಾ? ಇವಳತನ ಅವನ್ನ ಕರ್ಕೊಂಡ್ ಬಂದಿದ್ದು. ಇವಳು ಮದ್ವೆ ಆಗ್ಬೇಕಾಗಿತ್ತು. ಅಪ್ಪ ಇವಳಿಗೆ ಏನಾದ್ರು ಹುಡುಗನ್ ತಂದಿದ್ರೆ ಬಾಯಿ ಮುಚ್ಕೊಂಡು ಮದ್ವೆ ಆಗ್ಬೇಕಾಗಿತ್ತು. ಆದ್ರೆ ಅನುರಾಗಣ್ಣ, ಎಲ್ಲಾರ್ಗೂ ಕಾರ್ಡ್ ಕೊಟ್ಟಾಯ್ತು, ಈಗ ಎಲ್ರು ಮದ್ವೆಗೂ ಬಂದ್ಬಿಡ್ತಾರೆ. ಅಯ್ಯೋ, ಬಂದವ್ರಿಗೆಲ್ಲ ನನ್ ಮಖ ಹೇಗ್ ತೋರಿಸ್ಲಿ? ಎಲ್ರು ಏನಂತಾರೆ? ಮನೆಗ್ ಬಂದಿರೋ ಅಳಿಯ ಗುಲಾಬ್ ಸಿಂಗ್ ಮಗಳು ಬೇಡ ಅಂತ ಹೊಟ್ಟೋದ ಅಂತಾರೆ. ಅದಕ್ ಕಾರಣ ನಿಮ್ಮಮ್ಮ ಓಡೋದ್ಲು ಅಂತ. ಸಾಕಮ್ಮ, ಸಾಕು ಮಾಡು. ಇನ್ನು ಎಷ್ಟು ಅಂತ ಬೈತೀಯ ಈ ಮಗುನ? ನಾನೇನೋ ಸುಮ್ನೆ ಇದ್ಬಿಡ್ತೀನಿ ಕಣು. ಅದು ಹೊರಗ್ನವ್ರ ಮಾತನ್ನ ಯಾರು ನಿಲ್ಸಕ್ಕಾಗತ್ತೆ? ಜನಗಳ ಮಾತನ್ನ ನಾನ್ ಕೇಳ್ತೀನಲ್ಲ, ನಾನ್ ಕೇಳ್ತೀನಿ. ಮೀಸೆ ಬೋಳಿಸ್ಕೊಂಡು ತಲೆ ತಗ್ಗಿಸ್ಕೊಂಡು ಜನಗಳ ಮುಂದೆ ಓಡಾಡ್ತೀನಿ. ಅಲ್ಲ, ಏನೋ ಗೊಂಬೆಯಿಂದ ಸಣ್ಣ ತಪ್ಪು ನಡೆದೋಗಿದೆ, ಅದಕ್ಕೆ ಅವಳ ಜೀವನೇ ತೆಗೆದು ಬಿಡ್ಬೇಕಾ? ಅಪ್ಪ, ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ. ಅಪ್ಪ, ಎಲ್ಲ ನನ್ನಿಂದಲೇ ಆಗಿದ್ದು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಅಪ್ಪ, ಅಪ್ಪ, ನಾನು ಏನ್ ಮಾಡ್ಲಿ? ನಾನೀಗ ಏನ್ ಮಾಡಿದ್ರೆ ನಿಮ್ ಮರ್ಯಾದೆ ಉಳಿಯತ್ತೆ, ಕಳಂಕ ಎಲ್ಲ ಅಳ್ಸೋಗತ್ತೆ. ಅಪ್ಪ, ಅಪ್ಪ, ನೀವೇನ್ ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ. ನೀವೇನ್ ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ. ಅಪ್ಪ, ಪ್ಲೀಸ್ ಹೇಳಿ. ಹೇಳು ಮಗಳೇ. ಏನು? ನಾನೇನೇ ಹೇಳಿದ್ರು ಕೇಳ್ತೀಯ? ಹೇಳು ಮಗಳೇ. ನೋಡುಗೊಂಬೆ, ನಿನ್ನ ತಪ್ಪಿನ ಅರಿವಾಗಿ ಎಲ್ಲರ ಮುಂದೆ ನಿಮ್ಮಪ್ಪನ ಮಾನ ಮರ್ಯಾದೆ ಕಾಪಾಡಬೇಕು ಅನ್ನೋದಾದ್ರೆ ನೀನೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕು ಮಗಳೇ. ಯಾವ ತರ ನಿರ್ಧಾರ ಅಪ್ಪ? ನಮ್ಮ ಪೊಲಿಟಿಷಿಯನ್ ಮಗನ ಜೊತೆ ನೀನು ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಬೇಕು. ಹೌದು ಗೊಂಬೆ, ಅವ್ರು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ. ನೆನಪಿದ್ಯಾ, ನಿನ್ನ ನೋಡಕ್ಕೆ ಅವ್ರ ಮನೆ ಹತ್ರ ಬಂದಿದ್ರು? ನಾನು ಹೇಳಿದ್ರೆ ಅವ್ರು ಖಂಡಿತ ನಿರಾಕರಿಸೋದಿಲ್ಲ. ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ, ಅನ್ಕೊಂಡ ಹಾಗೆ ಮದುವೆ ಕೂಡ ಆಗುತ್ತೆ. ಗೊಂಬೆ, ಈಗ ನಮ್ಮ ಮನೆತನದ ಗೌರವ ಜನಗಳ ಕಣ್ಣಲ್ಲಿ ಏನಿದೆಯೋ ನಾಳೆ ಇದು 2ರಷ್ಟಾಗತ್ತೆ. ಹಾಗೊಂಬೆ, ಹೇಳು ಮಗಳೇ, ನೀನು ನಿಮ್ಮ ಅಪ್ಪನ ಮರ್ಯಾದೆ ಉಳಿಸ್ತೀಯಾ? ಗುಲಾಬ್ ಸಿಂಗು ನಮ್ಮ ಮನೆತನಕ್ಕೂ ಮರ್ಯಾದೆ ಹೋಗಿ ಬೀದಿಗೆ ಬರ್ತಾ ಇರೋದು. ಒಂದ್ ಕೆಟ್ಟ ಹೆಂಗ್ಸ್ ಮಗಳನ್ನ ನಾನ್ ಮದ್ವೆ ಆಗಲ್ಲ. ನಿನ್ನನ್ನು ಹೇಗ್ ನಂಬ್ಲಿ? ನಂಗೂ ಮೋಸ ಮಾಡ್ಬೋದು. ಜನಗಳ ಮಾತನ್ನ ನಾನ್ ಕೇಳ್ತೀನಲ್ಲ, ನಾನ್ ಕೇಳ್ತೀನಿ. ಅದಕ್ಕೆ ಅವಳ ಜೀವನೇ ತೆಗೆದು ಬಿಡ್ಬೇಕಾ? ಹೇಳು ಮಗಳೇ, ನಿನ್ನ ತಂದೆ ಮೇಲೆ ನಿನಗೆ ಭರವಸೆ ಇದೆಯಾ? ನನ್ಗಿಂತ ಜಾಸ್ತಿ. ಅಪ್ಪ, ನಾನು ನಿಮಗ್ ಮಾತು ಕೊಡ್ತಾ ಇದ್ದೀನಿ. ಇವತ್ತಿಂದ ನನ್ನಿಂದಾಗಿ ಯಾವತ್ತು ನಿಮ್ಮ ಈ ಮರ್ಯಾದೆ ಹೋಗಲ್ಲ. ನನ್ನ ಗೊಂಬೆ, ಅಲ್ಲ, ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಅಲ್ಲಿ ಗೆಸ್ಟ್ಗಳು ಬಂದಿದ್ದಾರೆ, ಕೊಡಿ ಹೋಗಿ ಅವ್ರಿಗೆ. ಹೋಗಿ ಬೇಗ. ಹೋ, ನಮಸ್ಕಾರ. ನಮಸ್ಕಾರ ಅಂಕಲ್. ನಮಸ್ಕಾರ ಅಪ್ಪ. ನಮಸ್ತೆ ಆಂಟಿ. ಗುಲಾಬ್ ಸಿಂಗ್ ಅವರೆಲ್ಲಿ? ಎಲ್ಲಿ ನಿಮ್ಮಪ್ಪ? ಅಪ್ಪ ಇಲ್ಲೇ ಬರ್ತಾ ಇದ್ದಾರೆ. ಖುಷ್ಬು, ಅಪ್ಪನ ಕರಿ ಗೆಸ್ಟ್ ಬಂದಿದ್ದಾರೆ.
ಸಾಕು 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 ನನ್ ಮಗನ್ ಸಂತೋಷದ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರ್ಲಿ. ಇದೆಲ್ಲ ನಿನ್ನ ಆಶೀರ್ವಾದದ ಫಲ ಅಮ್ಮ. ಖುಷಿಯಾಗಿರಪ್ಪ. ಏನೇ ಹೇಳು, ನಿನ್ನೊಳಗೆ ನನ್ ರಕ್ತಾನೇ ಹರಿತಾ ಇರೋದು. ಎಂಥ ನಾಟಕ ಮಾಡ್ಬಿಟ್ಟೆ. ಪಾಪ ಈಶಾ ಹಾರಕ್ ಪ್ರಯತ್ನ ಪಡ್ತಾ ಇದ್ಲು, ಆದ್ರೆ ನೀನು ಅವಳ ಎಲ್ಲ ರೆಕ್ಕೆ ಪುಕ್ಕಗಳನ್ನ ಕತ್ತರಿಸಾಕ್ಬಿಟ್ಟೆ. ಅಯ್ಯೋ ಪಾಪ, ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಅಮಾಯಕಿಮ್ಮ ನನ್ನ ಮಗಳು. ಅವಳು ಇಷ್ಟಪಟ್ಟು ಹುಡುಗನ್ನ ಮದುವೆ ಆಗಿದ್ರೆ ಅವಳು ಸಂತೋಷವಾಗೇ ಇರ್ತಿದ್ಲು, ನಾವು ಸಂತೋಷವಾಗೇ ಇರ್ತಿದ್ವಿ. ರೋಹನ್ನು ಅವಳನ್ನ ಸಂತೋಷವಾಗೇ ನೋಡ್ಕೋತಿದ್ದ. ಆದ್ರೆ ಅವಳು ಇಷ್ಟಪಟ್ಟಂಗೆ ಮದುವೆ ಆಗಿದ್ದಿದ್ರೆ ನನ್ನ ಸಂತೋಷ ಶಾಶ್ವತವಾಗಿ ಮಣ್ಪಾಲಾಗಿರೋದು. ಈಗ ನನ್ನ ಕನಸು ನನಸಾಗ್ತಿದೆ ಅಮ್ಮ. ಒಂದು ಕಡೆ ಪುರುಷೋತ್ತಮ್ ಮಗನ ಜೊತೆ ನನ್ನ ಮಗಳ ಮದುವೆ ಆಗ್ತಿದೆ, ಇನ್ನೊಂದು ಕಡೆ ಎಲೆಕ್ಷನ್ ಟಿಕೆಟ್ ನನ್ನ ಕೈ ಸಿಗತ್ತೆ. ಅಂದ್ರೆ ನೀ ಯಾವ ಕುರ್ಚಿ ಮೇಲೆ ಮಂತ್ರಿಯಾಗಿ ಕೂತ್ಕೋಬೇಕು ಅಂತಿದೆಯೋ ಆ ಕುರ್ಚಿ ಮೇಲೆ ರೋಹನ್ ಮುಳ್ಳಾಗಿದ್ದ, ಆದ್ರೆ ನೀನು ಎಷ್ಟು ಸುಲಭವಾಗಿ ಅವನ್ನ ಕಿತ್ತು ಹಾಕ್ಬಿಟ್ಟೆ. ಮಗನೇ, ಬೇಗ ನಡಿ, ಗಂಡಿನ ಕಡೆಯವರು ಬಂದಿರ್ತಾರೆ. ನಡಿಮ ನಡಿ.